ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. शिवाय नमः. ओम शिवाय नमः. ओम शिवाय नमः. ओम शिवाय नमः. ಸೈಡಿ ಬರ್ರಿ. ಬನ್ನಿ ನಿಂತ್ಕೊಳ್ಳಿ. ಆಶೀರ್ವಾದ ಮಾಡೋಣ. ಹೊಸದುರ್ಗ ಪಟ್ಟಣದಲ್ಲಿ ಈಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ರುದ್ರಾಭಿಷೇಕ ಮತ್ತು ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ವಿಶೇಷವಾಗಿ ಆಚರಿಸ್ತೀವಿ. ಅದೇ ರೀತಿ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷ ಅಂದರೆ 52 ಲೋಟಗಳಿಂದ ಅಂದರೆ 52 ಅಭ್ಯಂಜನ ವಸ್ತುಗಳಿಂದ ಭಗವಂತನಿಗೆ ಶಿವನಿಗೆ ವಿಶೇಷವಾದಂಥ ರುದ್ರಾಭಿಷೇಕವನ್ನು ಮಾಡ್ತೀವಿ. ಏನಕ್ಕೆ ಅಂದರೆ ಪ್ರತಿಯೊಂದು ನಾವು ಯಾವ ಥರ ಅಂದರೆ ವಿಶೇಷವಾಗಿ ನಮ್ದು ಏನಾದರೂ ಕಷ್ಟ ಇರ್ಬೋದು, ಯಾವುದೋ ಒಂದು ಸುಖ ಇರ್ಬೋದು, ಒಂದು ಯಾವುದೋ ಲಗ್ನ ಇರ್ಬೋದು, ಮಕ್ಕಳಿಗೆ ತೊಂದರೆ ಇರ್ಬೋದು, ಯಾವ್ದಾರ ಒಂದು ವಿಜಯೋತ್ಸವಕ್ಕೆ ಇರ್ಬೋದು, ಅಥವಾ ಯಾವ್ದಾರ ಒಂದು ಹುದ್ದೆ ಇರ್ಬೋದು, ಅಥವಾ ನಾವು ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳಿಗಾಗಲಿ ವಿಶೇಷವಾಗಿ ಶಿವನಿಗೆ ರುದ್ರಾಭಿಷೇಕ ಮಾಡಿಸ್ತೀವಿ. ಶಿವನಿಗೆ ಯಾವಾಗಲೂ ರುದ್ರಾಭಿಷೇಕ ಭಾಳ ಇಷ್ಟ ಅಂತ ಎಲ್ಲರೂ ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿಯೇ ನಡೀತಾ ಇದೆ. ಈ ದಿನ ಅಂದರೆ ಇವತ್ತು 1/6/2026 ಈ ಅನಿಲ್ ರಾಜ್ ಮತ್ತು ಅಲ್ತಾಫ್ ಅವರಿಂದ ಅವರ ಅಭಿಮಾನಿಗಳಿಂದ ಹೊಸದುರ್ಗ ಪಟ್ಟಣದಲ್ಲಿ ಈಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಮಹಾರುದ್ರಾಭಿಷೇಕನ ಏರ್ಪಡಿಸಿದ್ರು. ಹಾಗೂ ರುದ್ರಾಭಿಷೇಕದಲ್ಲಿ ಎಲ್ಲರೂ ಬಹಳ ಚೆನ್ನಾಗಿ ಪಾಲ್ಗೊಂಡು ಅಷ್ಟೋತ್ತರ, ಮಹಾಮಂಗಳಾರತಿ, ಸ್ಟಾರ್ ಮುನ್ನ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾಗಿ ಎಲ್ಲ ಪ್ರಸಾದ ವಿತರಣೆ ಆಗಲಿ ಪ್ರತಿಯೊಂದು ಸಹ ಅಚ್ಚುಕಟ್ಟಾಗಿ ನಿರ್ವಹಿಸ್ತಿದ್ದಾರೆ. ಅವರು ಯಾವ ಉದ್ದೇಶ ಇಟ್ಕೊಂಡು ಈ ರುದ್ರಾಭಿಷೇಕ ಮಾಡಿಸಿದ್ರ ಆ ಒಂದು ಇದು ನೆರವೇರಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೀವಿ. ಅವರು ಏನು ಈ KPCC ಅಧ್ಯಕ್ಷ ಸ್ಥಾನ, ನಿಗಮ ಮಂಡಳಿ ಅಧ್ಯಕ್ಷ ಈಗ ಹಾಲಿ ಇದ್ದರು, ಆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಅವರು ಕೋರ್ಬಿಟ್ಟು ಆಕಾಂಕ್ಷಿಯಾಗಿ ಕೋರಿ ಇದನ್ನು ರುದ್ರಾಭಿಷೇಕ ಮಾಡಿಸಿದ್ದಾರೆ. ಅವರ ಒಂದು ಆಸೆ ಈಡೇರಲಿ ಅಂದ್ಬಿಟ್ಟು ಇವತ್ತು ಅವರ ಒಂದು ಜನ್ಮದಿನ ಇರೋದ್ರಿಂದ ವಿಶೇಷವಾಗಿ ಈಗ ಎಲ್ಲರೂ ಮಾಡಿಸೋದು ಕಾಮನ್, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಬಾಂಧವರು ಶಿವಪ್ಪನಿಗೆ ವಿಶೇಷವಾಗಿ ಎಲ್ಲರೂ ಮೊದಲಿಂದನೂ ಮಾಡಿಸ್ತಾರೆ. ಈ ದಿನ ವಿಶೇಷವಾಗಿ ಮಾಡಿಸೋದು ಒಂದು ವಿಶೇಷ ಅಂತ ಅಂದ್ಕೊಂಡಿದ್ದೀನಿ. ಅವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಈ ಕಾರ್ಯಕ್ರಮವನ್ನು ನಿಯೋಜಿಸಿರುವ ಅನಿಲ್ ರಾಜ್ ಅವರ ಬಹಳ ದೊಡ್ಡ ಅಭಿಮಾನಿ. ಅವರಿಗೆ ಇವತ್ತು ಹುಟ್ಟುಹಬ್ಬ ಇರೋದ್ರಿಂದ ಅನಿಲ್ ರಾಜ್ ಅವರು ಮತ್ತು ಅವರ ಸಂಗಡಿಗರು ಮತ್ತು ಅಲ್ತಾಫ್ ಅವರ ಅಭಿಮಾನಿಗಳು ಎಲ್ಲ ಸೇರಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ಪ್ರಸಾದನೂ ವಿತರಣೆ ಮಾಡಿದ್ದಾರೆ. ಈ ಅಲ್ತಾಫ್ ಹೆಂಗಂದರೆ ಜಾತ್ಯತೀತ ಮನುಷ್ಯ, ಎಲ್ಲ ಧರ್ಮದವರು ಪ್ರೀತಿ ಪಾತ್ರರಾಗಿ ಬೆಳೆದಿದ್ದಾರೆ. ಆದ್ದರಿಂದ ಇವತ್ತು ನೋಡಿರಿ ನೀವೇ ಎಲ್ಲ ಧರ್ಮದವರು ಇವತ್ತು ಬಹಳ ಪೂಜೆ ಪುನಸ್ಕಾರಗಳು ಇಟ್ಕೊಂಡರೆ. ನಮ್ಮ ಮುಸ್ಲಿಂ ಬಾಂಧವರು ದರ್ಗಾದಲ್ಲಿ ಎಲ್ಲ ಇವತ್ತು ಪ್ರಾರ್ಥನೆ ಇಟ್ಕೊಂಡು ವಾದ್ಯಾನ ಅಂತ ಮಾಡ್ತಾರೆ, ಅವೆಲ್ಲ ಮಾಡ್ತಾ ಇದ್ದಾರೆ. ಅವರು ಒಳ್ಳೆಯದಾಗಲಿ, ಅವ್ರಿಗೆ ಆಯಸ್ಸು ಕೊಡಲಿ, ಅವರ ಆಸೆಗಳು ಈಡೇರಿಸಲಿ. ಅವರು ಒಂದು ದೊಡ್ಡ ಆಕಾಂಕ್ಷಿಯಾಗಿದ್ದಾರೆ ನಿಗಮ ಮಂಡಳಿ ಅಂತ. ಆ ನಿಗಮ ಮಂಡಳಿಗೊಂದು ಮೊದಲಿಂದಲೂ ಪ್ರಯತ್ನ ಪಡ್ತಿದ್ದಾರೆ. ಈ ಹುಟ್ಟುಹಬ್ಬದ ದಿನ ಅವರ ಆಸೆ ಆಕಾಂಕ್ಷೆ ಎಲ್ಲ ಈಡೇರಿಸಲಿ ಅಂತ ನಾವೆಲ್ಲ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀವಿ. ಈ ನಿಯೋಜನೆ ಮಾಡಿರೋ ಅನಿಲ್ ರಾಜ್ ಮತ್ತು ಸಂಘಟನೆಗೆಲ್ಲರೂ ನಾವು ಇನ್ನೊಮ್ಮೆ ವಂದನೆಗಳನ್ನು ಅರ್ಪಿಸುತ್ತೇವೆ.
ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಇವತ್ತು ಶ್ರೀಯುತ ಅಲ್ತಾಫ್ ಪಾಷಾ ಅವರ ಹುಟ್ಟುಹಬ್ಬದ ದಿನಾಚರಣೆ ಪ್ರಯುಕ್ತ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ನಿಜವಾಗ್ಲೂ ಇಲ್ಲಿಗೆ ಬಂದಮೇಲೆ ಭಾಳ ಭಾವುಕವಾಗಿದ್ದೀವಿ. ರುದ್ರರಲ್ಲಿ ದೇವರನ್ನ ಕಾಣುವಂತ ಎಲ್ಲರೂ ಹೇಳ್ತಾರೆ. ನಿಮ್ಮಂಥ ವಯಸ್ಸಲ್ಲಿ ಜೀವನದ ಅನುಭವ ತಗೊಂಡು ಮಕ್ಕಳಿಗೆ ಒಂದು ನೆರಳು ನೀಡೋ ಒಂದು ಕಾಲದಲ್ಲಿ ಇವತ್ತು ವೃದ್ಧಾಶ್ರಮದಲ್ಲಿದ್ದೀರಾ. ಈ ಪರಿಸ್ಥಿತಿ ಬರಬಾರ್ದು, ಆದರೂ ನಿಮಗೆ ಒಂದು ನೆಲೆ ಕೊಟ್ಟು ಇವತ್ತು ನಿಮ್ಮಂಥ ದೇವರುಗಳ ಸೇವೆ ಮಾಡೋ ಅವಕಾಶನ ರುದ್ರೇಶಣ್ಣ ಅವ್ರು ನಮಗೆ ಒದಗಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಫಸ್ಟ್ ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ. ಅಲ್ತಾಫ್ ಪಾಷಾ ಅವರು ಭಾಳ ನಲ್ಮೆಯ ವ್ಯಕ್ತಿ. ಎಲ್ಲ ಜನಾಂಗನೂ ಎಲ್ಲರನ್ನೂ ಪ್ರೀತಿಸಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಅವರಿಗೆ ಗುರು ಹಿರಿಯರನ್ನ ಕಂಡ್ರೆ ಭಾಳ ಗೌರವ. ಇವತ್ತು ವೃದ್ಧಾಶ್ರಮದಲ್ಲಿ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರಿಗೂ ನಮ್ಮ ಕೈಲಾದಂಥ ಒಂದು ಸೇವೆ ಮಾಡಬೇಕು, ಒಂದು ಬ್ರೆಡ್ ಕೊಡೋ ಮೂಲಕ, ಹಣ್ಣು ಕೊಡೋ ಮೂಲಕ, ಒಂದು ಅಕ್ಕಿ ಚೀಲ ಕೊಡ್ಸೋದ್ರ ಮೂಲಕ ನಮ್ಮ ಕೈಲಾದ ಸೇವೆ ಮಾಡಬೇಕು ಅಂತ ಇವತ್ತು ಬಂದಿದ್ದೀವಿ. ಈ ಒಂದು ವಿಚಾರವಾಗಿ ನಾವು ರುದ್ರೇಶ್ ಅಣ್ಣವ್ರನ್ನ ಸಂಪರ್ಕಿಸಿದಾಗ, ನೀವು ಯಾವಾಗಾದ್ರೂ ಬನ್ನಿ ಅಣ್ಣ, ಇದು ನಿಮ್ಮನೆ ಇದ್ದಂಗೆ, ಇಲ್ಲಿರೋರೆಲ್ಲ ನಿಮ್ಮ ತಂದೆ ತಾಯಿ ಇದ್ದಂಗೆ, ನೀವು ಏನು ಸೇವೆ ಬೇಕಾದ್ರೂ ಮಾಡ್ಬೋದು ಅಂತ ಮನಸ್ಪೂರ್ವಕವಾಗಿ ಆಶೀರ್ವದಿಸಿ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿದಂಥ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಆಮೇಲೆ ನನ್ನೆಲ್ಲ ಗೆಳೆಯರು, ಪ್ರದಿ ಆಗಿರ್ಬೋದು, ಜಗ್ಗು ಆಗಿರ್ಬೋದು, ಅಭಿ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮ ನೆಚ್ಚಿನ ನಾಯಕರಾದಂಥ ಸ್ಟಾರ್ ಮುನ್ನಣ್ಣ ಅವರಾಗಿರ್ಬೋದು, ಅವರಿಗೆ ಅಲ್ತಾಫ್ ಅಣ್ಣವ್ರ ಮೇಲೆ ಅತೀವವಾದಂಥ ಪ್ರೀತಿ, ಆ ಪ್ರೀತಿ ಸಂತೋಷ ಇವತ್ತು ನಿಜವಾಗ್ಲೂ. ಯಾಕೆಂದರೆ ಭಾವುಕವಾದಂಥ ಕ್ಷಣ. ಹಿರಿಯರ ಆಶೀರ್ವಾದ ಇದ್ದರೆ ಯಮನ್ನು ಎದುರಿಸ್ಬೋದಂತೆ. ಇವತ್ತು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಆಗಬೇಕು ಅನ್ನೋದು ಅಲ್ತಾಫ್ ಅಣ್ಣವರ ಕನಸು. ಇವತ್ತೇನು ಇಲ್ಲೆಲ್ಲ ದೇವ್ರುಗಳಿದ್ದೀರಾ, ನಿಮ್ಮೆಲ್ಲರ ಆಶೀರ್ವಾದ ಅಲ್ತಾಫ್ ಅಣ್ಣವ್ರ ಮೇಲೆ ಇರಬೇಕು. ಇಡೀ ತಾಲೂಕು ಸಮೃದ್ಧಿಯಾಗಲಿ, ಈ ತಾಲೂಕಿನಲ್ಲಿರೋ ಎಲ್ಲ ಮಕ್ಕಳು ಚೆನ್ನಾಗಿ ಬೆಳೀಲಿ, ಅವ್ರು ಯಾರು ಅವ್ರ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸ್ದಲೇ ಇರೋ ಸ್ಥಿತಿ ಬರಲಿ ಅಂತ ಎಲ್ಲರ ಮೇಲೂ ಇಲ್ಲಿರೋ ದೇವ್ರುಗಳು ಆಶೀರ್ವಾದ ಮಾಡಿರಿ. ನಿಮ್ಮೆಲ್ಲರ ಆಶೀರ್ವಾದ ಸದಾ ಈ ಬಡವನ ಮೇಲೆ ಇರಲಿ ಅಂತ ಹೇಳ್ತಾ, ಅಲ್ತಾಫ್ ಅಣ್ಣವ್ರಿಗೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ನಾನು ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಅವರ ಪಾದಗಳಿಗೆ ಹೊಂದಿಸ್ತಾ ನನ್ನೊಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಾನು ಈಗ 2 ದಿವಸದ ಹಿಂದೆ ಬಂದು ಮಾತಾಡಿದ್ರು. ಅವ್ರಿಗೆ ಈ ದಿವಸ ಬನ್ನಿ ಅಂತ ಪರ್ಮಿಷನ್ ಕೊಟ್ಟೆ. ಇವತ್ತು ಇದ್ದದ್ದು ಕಾರ್ಯಕ್ರಮ. ಆದರೂ ಬೆಳಗ್ಗೆ 9 ಗಂಟೆಗೆ ಬರ್ತೀವಿ ಅಂದ್ರೆ, ಬೇಡ ನೀವು 10 ಗಂಟೆಗೆ ಬನ್ನಿ, ಅವ್ರಿಗೆ ಎದ್ದೇಳೋದೇ 9 ಗಂಟೆ ಆಗುತ್ತೆ ಅಂತ ಹೇಳಿದ್ದಕ್ಕೆ ಅವ್ರು 10 ಗಂಟೆಗೆ ಬಂದು ಸಹಕರಿಸಿದ್ರು. ಹಾಗೆಯೇ ನಮ್ಮ ಪ್ರತಿ ವರ್ಷ ಅಲ್ತಾಫಣ್ಣವರು ಹಿಂದೆ ಎಲ್ಲ ಬರ್ತಾಯಿದ್ರು. ಈಗ ಅವ್ರ ಪರವಾಗಿ ಎಲ್ಲ ಬಂದಿದ್ದಾರೆ. ಅವ್ರಿಗೆ ಇವತ್ತೊಂದು ಸುವರ್ಣ ಅವಕಾಶ ಸಿಕ್ಕಿದೆ ನಮ್ಮ ತಾಲೂಕಲ್ಲಿ. ಅವ್ರಿಗೆ ನಿಗಮ ಮಂಡಳಿ ಅಧ್ಯಕ್ಷದ್ದು ನಮ್ಮ ಅನಿಲ್ ಹೇಳ್ದಂಗೆ ಆ ಥರ ಒಂದು ಚಾನ್ಸ್ ಇದೆ, ಹಾಗೇ ಆಗುತ್ತೆ. ಆದರೆ ನಮ್ಮ ಜನಪ್ರಿಯ ಶಾಸಕರಾದ ನಮ್ಮ ಗೋವಿಂದಪುರ ಕೂಡ ಮಿನಿಸ್ಟ್ರಿಗಿರಿ ಸಿಗ್ತಾ ಇದೆ. ಈಗ ಅವ್ರಿಗೆ ಒಂದು ಅವಕಾಶ, ನಮ್ಮ ಸುವರ್ಣ ಅವಕಾಶ ನಮ್ಮ ತಾಲೂಕಲ್ಲಿ ಒಂದು ಆಗುತ್ತೆ ಅನ್ನೋದು ಒಂದು ಭರವಸೆ ಇದೆ. ಅವರಿಗೂ ಕೂಡ ಮತ್ತು ಅಲ್ತಾಫಣ್ಣವ್ರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ ಸದಾ ಇರಲಿ ಅಂತೇಳಿ, ನಮ್ಮ ಆಶ್ರಮಕ್ಕೆ ಆಗಾಗ ಬರ್ತಿರಲಿ. ಅವರ ಸಮ್ಮುಖದಲ್ಲಿ ನಮ್ಮ ಇವರೆಲ್ಲ ಏನಿದ್ದಾರೆ, ನಮ್ಮ ಅವರ ಒಂದು ಹಿಂಬಾಲಿಕರು ಏನಿದ್ದಾರೆ, ಇವರಿಂದಲೇ ಅವರಿಂದ ಅವ್ರು ಬಿಟ್ಟೇನಿಲ್ಲ. ಇವರು ನಮ್ಮ ಒಂದು ಆಶ್ರಮ ಪರವಾಗಿ ಇವತ್ತೇ ಅಲ್ಲ, ಸದಾ ಯಾವಾಗಲೂ ನಮಗೆ ರೂಢಿಸ್ಕೊಂಡು ಹೋಗ್ತಾರೆ ಅನ್ನೋ ಆ ನಂಬಿಕೆ ನನಗಿದೆ. ಆದ್ದರಿಂದ ಇವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಅವ್ರಿಗೆ ಒಳ್ಳೆಯದಾಗಲಿ. ಆದಷ್ಟು ಬೇಗ ಅವರಿಗೆ ಈ ಒಂದು ಏನು ಕಾರ್ಯಕ್ರಮಕ್ಕೆ ಮುಂದೆ ಕೈ ಹಿಡಿದಾರೋ ಅದು ಹೊಂದಾಣಿಕೆ ಆಗಲಿ ಅಂತೇಳಿ, ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತಾ ನನ್ನ ಒಂದು 2 ಮಾತುಗಳನ್ನು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ